ಶುಕ್ರವಾರವಷ್ಟೇ ನಿಧನರಾದ ತುಮಕೂರು ಜಿಲ್ಲಾ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕಿ ಶ್ರೀಮತಿ ಎಂಆರ್ ಮಮತಾ ಅವರಿಗೆ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಮೆದುಳು ರಕ್ತಸ್ರಾವದಿಂದ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದ ಶ್ರೀಯುತರು ಶುಕ್ರವಾರ ನಿಧನರಾಗಿದ್ದರು. ಮೃತರ ಗೌರವಾರ್ಥವಾಗಿ ನಗರದ ಪತ್ರಿಕಾಭವನದಲ್ಲಿ ತುಮಕೂರು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ನೆರೆದಿದ್ದ ಪತ್ರಕರ್ತರು ಮಮತಾ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಸಂತಾಪ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಂಘದ ಜಿಲ್ಲಾಧ್ಯಕ್ಷ ಚೀನಿ ಪುರುಷೋತ್ತಮ, ವಾರ್ತಾ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕರಾಗಿ ಅಧಿಕಾರ ವಹಿಸಿಕೊಂಡಾಗಿನಿಂದ ಮಮತಾರವರು ಅತ್ಯಂತ ಸ್ನೇಹಪೂರ್ವಕವಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಪ್ರತಿಯೊಬ್ಬರೊಂದಿಗೆ ಪ್ರೀತಿಯಿಂದ ಹಾಗೂ ಆತ್ಮೀಯತೆಯರಾಗಿ ವರ್ತಿಸುತ್ತಾ ತಮ್ಮ ಕೆಲಸ ನಿರ್ವಹಿಸುತ್ತಿದ್ದರು. ಅವರು ಇತ್ತೀಚೆಗೆ ತಮ್ಮ ಅನಾರೋಗ್ಯದ ಬಗ್ಗೆ ಪತ್ರಕರ್ತ ಸ್ನೇಹಿತರೊಂದಿಗೆ ಹಂಚಿಕೊಂಡಿದ್ರು. ಆದರೆ ಇಷ್ಟು ಬೇಗ ಸಾವು ಅವರನ್ನ ಅಪ್ಪಿಕೊಳ್ಳುತ್ತೆ ಎಂಬುದನ್ನು ಊಹಿಸಿರಲಿಲ್ಲ. ಈ ಹಿಂದಿನ ಹಿರಿಯ ಸಹಾಯಕ ನಿರ್ದೇಶಕರಾದ ಶ್ರೀ ಮಂಜುನಾಥ್ ಅವರು ಸಹ ಅಕಾಲಿಕ ಮರಣಕ್ಕೆ ತುತ್ತಾಗಿದ್ದು ವಾರ್ತಾ ಇಲಾಖೆಗೆ ಗ್ರಹಣ ಹಿಡಿದಂತಾಗಿದೆ ಎಂದು ನುಡಿದರು. ಈ ವೇಳೆ ಸಂತಾಪ ಸೂಚಿಸಿ ಮಾತನಾಡಿದ ಹಿರಿಯ ಪತ್ರಕರ್ತರಾದ ಎಸ್ ನಾಗಣ್ಣ, ಇತ್ತೀಚೆಗೆ ಸರ್ಕಾರಿ ಅಧಿಕಾರಿಗಳು ಅತ್ಯಂತ ಹೆಚ್ಚಿನ ಒತ್ತಡದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಒತ್ತಡದಿಂದ ಹೊರಬಂದು ಕಾರ್ಯನಿರ್ವಹಿಸುವ ಅಗತ್ಯ ಇದೆ ಎಂದು ತಿಳಿಸಿ ಮೃತರ ಆತ್ಮಕ್ಕೆ ಶಾಂತಿ ಕೋರಿದರು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಜಿಲ್ಲಾಧಿಕಾರಿಗಳ ಕಚೇರಿ ಸಹಾಯಕರಾದ ಮೋಹನ್ ಕುಮಾರ್, ಮಮತಾರವರು ಚುರುಕಿನಿಂದ ಕಾರ್ಯನಿರ್ವಹಿಸುತ್ತಿದ್ದರು. ಆದರೆ ಅವರ ಅನಾರೋಗ್ಯ ಅವರನ್ನ ಕರ್ತವ್ಯ ನಿರ್ವಹಿಸಲು ಅನುಮತಿಸುತ್ತಿರಲಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಪ್ರಾರ್ಥಿಸಿದರು. ಸಭೆಯಲ್ಲಿ ಉಪಸ್ಥಿತರಿದ್ದು ಶ್ರದ್ಧಾಂಜಲಿ ಅರ್ಪಿಸಿದ ಕಲಾಶ್ರೀ ಡಾಕ್ಟರ್ ಲಕ್ಷ್ಮಣ್ ದಾಸ್ ಮೃತರ ಗುಣಗಾನ ಮಾಡಿ ಅವರಿಗೆ ಸದ್ಗತಿ ದೊರೆಯಲಿ ಎಂದು ತಿಳಿಸಿದರು. ಇನ್ನು ಸಭೆಯಲ್ಲಿ ಗೃಹ ಸಚಿವರ ವಿಶೇಷ ಕರ್ತವ್ಯಾಧಿಕಾರಿ ಡಾಕ್ಟರ್ ನಾಗಣ್ಣ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕೆಎಸ್ ಸಿದ್ದಲಿಂಗಪ್ಪ, ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಟಿಇ ರಘುರಾಮ್, ಅನು ಶಾಂತರಾಜು, ಹರೀಶ್ ಆಚಾರ್ಯ ಸೇರಿದಂತೆ ಪತ್ರಕರ್ತರು ಉಪಸ್ಥಿತರಿದ್ದರು. ಮೊದಲನೇದಾಗಿ ಮಮತಾ ಮೇಡಮ್ ಅವ್ರನ್ನ ನಾನು ಒಂದು 2 ವರ್ಷದಿಂದ ನೋಡ್ತಾ ಇದ್ದೆ. ಪಾಟೀಲ್ ಸಾಹೇಬರಿಂದ ಪ್ರತಿ ದಿವಸ 9:30 ಬಿಸಿ. ಅದಾದ ನಂತರ ಮೇಡಮ್ ಬಂದಾಗ ಈ 9:30 ಬಿಸಿ ಟೈಮಲ್ಲಿ ಅವ್ರಿಗೆ ಸ್ವಲ್ಪ ಆಗ್ತಾಯಿಲ್ಲ. ಅವಾಗಿನ್ನು ಬರೋದು ತುಂಬ ಕಷ್ಟ ಆಗ್ತದೆ. ಆ್ಯಕ್ಚುಲಿ ಅವರು ನಮ್ಮ ಪಕ್ಕಪಕ್ಕನೇ ಕೂತ್ಕೊಳ್ತಾರೆ. ನಾನು ಸರ್ ತುಂಬ ಕಷ್ಟ ಸರ್ ಆಗ್ತಾ ಇಲ್ಲ ನನಗೆ ಅದನ್ನ ವ್ಯಕ್ತಪಡಿಸೋದು. ಹಾಗಾಗಿ ಮೇಡಮ್ ಏನು ಅಂದ್ಕೊಂಡ್ರೆ ಬಿಡಿ ಅದಾದ ತಕ್ಷಣ ತಮಗೆ ಗೊತ್ತಿರೋ ಜನಸ್ಪಂದನ ಕಾರ್ಯಕ್ರಮಗಳು ಶುರುವಾಯಿತು. ಈ ಜನಸ್ಪಂದನ ಕಾರ್ಯಕ್ರಮಗಳು ಶುರುವಾದಾಗ ನಮ್ಮ ಪತ್ರಕರ್ತರ ಮಿತ್ರಗಳು ಕರ್ಕೊಂಡು ಹೋಗೋದು ಬಸ್ ವ್ಯವಸ್ಥೆ ಸಮಸ್ಯೆ ನೀವು ಯಾಕೆ ತಲೆ ಕೆಡಿಸ್ಕೊತೀರ, ನಾನು ಅಲ್ಲಿ ಸಂಬಂಧಪಟ್ಟ ತಹಸೀಲ್ದಾರ್ ಹೋಗೋ ಟೈಮೆಲ್ಲ ಬೆಳಗ್ಗೆ ಪಟ್ಟಣ ಹೇಳೋದು ನಾವು ಅದಕ್ಕೆ ಸ್ಪಂದಿಸಿ ನಾವು ಮಾಡ್ತಾ ಇದ್ದೀವಿ. ಆದರೂ ಸಹಿತ ಸರ್ ಕ್ಯಾಬ್ ಅದೇ ಥರ ಕೆಲಸದ ಒತ್ತಡ. ಈಗ ಏನಾಗಿದೆ ಅಂದರೆ ಒಬ್ಬ ಅಧಿಕಾರಿಗಳು ಒಂದು ಜವಾಬ್ದಾರಿನ ಕೆಲಸದಲ್ಲಿ ಅವ್ರು ಕೆಲಸ ಮಾಡೋದಕ್ಕಿಂತ ಕೆಲಸ ನಿಭಾಯಿಸೋದಿತ್ತು ಅದು ತುಂಬ ಚಾಲೆಂಜಿಂಗ್ ಬಂದಾಗಿದೆ. ಹಾಗಾಗಿ ಮಮತಾ ಮೇಡಮ್ ಅವರು ತುಂಬ ಅವರೇ ಸ್ವಯಂಕೃತವಾಗಿ ಇದಾಗಿ ಅಂತ ನನ್ನ ಭಾವನೆ. ತಿಳಿಯೋದು ಬೇಡ, ಆ ಕಷ್ಟಗಳನ್ನ ಅಥವಾ ನೋವುಗಳನ್ನ ತುಂಬಾ ಎಕ್ಸ್ಪ್ರೆಸಿವ್ ಇತ್ತು ಪ್ರತಿಯೊಂದು ವಿಷಯದಲ್ಲೂ ಅಷ್ಟೇ. ಅದಾಯಿತು ಪಾಟೀಲ್ ಸಾಹೇಬ್ ಒಂದು ಮೀಟಿಂಗ್ ಆಯ್ತು. ಅದಾದ ನಂತರ ಎಲೆಕ್ಷನ್ ಬಂತು. ಎಲೆಕ್ಷನ್ ಟೈಮಲ್ಲಿ ಮೀಡಿಯಾದಲ್ಲಿ ಯಾವ ಶುರು ಆ ಮೀಡಿಯಾ ನೋಡ್ಕೊಳ್ತಿರ್ಬೇಕಾದ್ರೆ ಟಿವಿಯಿಂದ ಒಂದು ಸಣ್ಣದು ಬರಲಿಲ್ಲ ಅಂದ್ರೆ ಟೆನ್ಷನ್ ಆಗುತ್ತೆ. ನಂಗೆ ಆಗಲಿಲ್ಲ. ಅದರಲ್ಲಿ ADC ಸರ್ ಬೇರೆ ಟೈಮ್ ನಮ್ದೆಲ್ಲ ಇದ್ದಾಗ ADC ಸರ್ ಹತ್ರ ಮಾತಾಡಿದಂಗೆ ಆಗ್ತಿತ್ತು. ತುಂಬಾ ಟೆನ್ಷನ್ ಇದೆ, ಬೇಗ ಕೊಡಿಲ್ಲ ಆಗಲಿಲ್ಲ ಕೆಲಸ. ಸೊ ಹಾಗಾಗಿ ಅವರಾದವರೇ ಮಾಡ್ಕೊಳ್ತಾ ಇಲ್ಲ, ಆ ಟೆನ್ಷನ್ ಮಾಡ್ಕೊಳ್ಳೋದು ನಡೀತಾ ಇತ್ತು. ಆ ರೀತಿಯಾಗಿ ನಾವೊಂಚೂರು ಈ ಮೀಟಿಂಗ್ ಕನ್ವಿನ್ಸಿಂಗ್ ಮಾಡ್ತಾ ಇದ್ವಿ. ಸರ್ ಮೇಡಮ್ ತಲೆ ಕೆಡಿಸ್ಕೊಂಡು ಏನಾಗಿದೆ ಇದೆಲ್ಲ ಇದ್ದಿದೆ, ಒಂದು ವ್ಯವಸ್ಥೆ ಒಳಗೆ ಟೆನ್ಷನ್ ಇದ್ದಿದೆ, ನಿಮಗೂ ಇದೆ ನಮಗೂ ಇದೆ, ನಂಬಿಕೆ ಮಾಡ್ಕೊಂಡು ಹೋಗ್ಬೇಕು, ಕೆಲಸ ಮಾಡಬೇಕು. ಕೆಲವು ವಿಷಯಗಳಲ್ಲಿ ತುಂಬ ಬೇಜಾರಾದ, ಆದರೂ ಸಹಿತ ಬೇಜಾರಾದ್ರೂ ಸಮಸ್ಯೆ ಆಗಿಲ್ಲ. 1-2 ಸರಿ ನಮ್ಮ ಚೇಂಬರ್ಲಿ ಬಂದು ಕೂತ್ಕೊಂಡು ಆ ವಿಷಯವಾಗಿ ಚರ್ಚೆ ಮಾಡಿದ್ವಿ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಮೇಡಮ್ ಅವರು ಅಕಾಲಿಕವಾಗಿ ಮರಣ ಹೊಂದಿದ್ದಾರೆ. ತುಂಬ ವಿಷಾದನಿಗೆ ಹಾಗೂ ಈ ಸಾವನ್ನು ಭರಿಸ್ತಕ್ಕಂಥ ಒಂದು ಶಕ್ತಿ ನಾವು ಕುಟುಂಬಕ್ಕೆ ಕೊಡಲಿ ಜಿಲ್ಲಾಧಿಕಾರಿಗಳ ಪರವಾಗಿ ನಾನು ಮತ್ತೊಮ್ಮೆ ಕೊಡ್ತೇನೆ. ಅತ್ಯಂತ ಒಂದು ನಮಗೆಲ್ಲ ನೋವಿನ ಒಂದು ವಿಚಾರ ದಿನ. ಇಂಥ ಒಂದು ಶ್ರದ್ಧಾಂಜಲಿ ಸಭೆಯಲ್ಲಿ ನಮ್ಮ ತುಮಕೂರಿನ ವಿಶ್ರಾಂತ ಕನ್ನಡ ದಿನಪತ್ರಿಕೆ ಪ್ರಜಾಪತಿಯ ಸಂಪಾದಕರು ನಮಗೆಲ್ಲ ಸದಾ ಮಾರ್ಗದರ್ಶಕವಾಗಿರ್ತಕ್ಕಂಥ ನಾರಾಯಣವರೇ, ಹಾಗೆ ಪತ್ರಕರ್ತರ ಸ್ನೇಹಿತರಾಗಿ ಪತ್ರಕರ್ತರ ಒಡನಾಡಿಗಳಾಗಿ ಅಧಿಕಾರಿಗಳಾಗಿದ್ದ ಕೂಡ ಇವತ್ತು ಕೂಡ ಅವರು
ಗೃಹ ಸಚಿವರ ಆಪ್ತ ಸಹಾಯಕರಾಗಿರ್ತಕ್ಕಂಥ ಡಾಕ್ಟರ್ ನಾಗೇಶ್ ಅವರೇ, ವಿಶೇಷ ಅಧಿಕಾರಿಗಳಾದ ಡಾಕ್ಟರ್ ನಾಗಣ್ಣ ಅವರೇ, ಹಾಗೆ ನಮ್ಮ ಕಲಾಶ್ರೀ, ನಮ್ಮ ಯಾವಾಗಲೂ ಕೂಡ ಪತ್ರಕರ್ತರ ಜೊತೆ ಒಡನಾಡಿರ್ತಕ್ಕಂಥ ಕಲಾಶ್ರೀ ಡಾಕ್ಟರ್ ಲಕ್ಷ್ಮಣದಾಸ್ ಅವರೇ, ನಮ್ಮ ರಾಷ್ಟ್ರೀಯ ಮಂಡಳಿ ಜಾನಕಣ್ಣ ಅವರೇ, ಹಾಗೆ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು, ನಮಗೆಲ್ಲ ನಮ್ಮ ಜೊತೆ ಸಹಕಾರ ಮಾಡ್ತಕ್ಕಂಥ ನಮ್ಮ ರಘುರಾಮ್ ಅವರೇ, ಹಾಗೆ ನಮ್ಮ ತುಮಕೂರಿನ ಜಿಲ್ಲಾಡಳಿತ ಪರವಾಗಿ ಜಿಲ್ಲಾಧಿಕಾರಿಗಳು ಅವರು ಬೇರೆ ಕಾರ್ಯಕ್ರಮದಿಂದ ಜಿಲ್ಲಾಡಳಿತ ಪರವಾಗಿ ನಮ್ಮ ವಿಶೇಷಾಧಿಕಾರಿ ಮೋಹನ್ ಅವರು ಆಗಮಿಸಿದ್ದಾರೆ, ಮೋಹನ್ ಅವರೇ, ಹಾಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸುರೇಶ್ ಅವರೇ, ಎಲ್ಲ ನಮ್ಮ ಸಂಘದ ಪದಾಧಿಕಾರಿಗಳೇ, ನಿರ್ದೇಶಕರೇ, ನಾಮನಿರ್ದೇಶಕರೇ, ರಾಷ್ಟ್ರೀಯ ಮಂಡಳಿ ಎಲ್ಲ ಸ್ನೇಹಿತರು, ನಮಗೆ ಮತ್ತು ವಾರ್ತಾ ಇಲಾಖೆ ಅವಿನಾಭಾವ ಸಂಬಂಧ. ಪತ್ರಕರ್ತರು ಸದಾ ಬೆಳೆಯುವುದು ಮತ್ತು ಸುದ್ದಿಯ ಒಡನಾಡಿಗಳಿರೋದು ವಾರ್ತಾ ಇಲಾಖೆ ಇದೆ. ಜಾಹೀರಾತಲ್ಲಿ, ಸುದ್ದಿಯಲ್ಲಿ ಯಾವುದೇ ವಿಚಾರಕ್ಕೂ ಕೂಡ ನಾವು ವಾರ್ತಾ ಇಲಾಖೆಯ ಅಧಿಕಾರಿಗಳ ಜೊತೆ ಒಂದು ಒಳ್ಳೆಯ ಬಾಂಧವ್ಯವನ್ನು ನಾವು ಹೇಳ್ಕೊಂಡಿರ್ತೀವಿ. ದುರಂತ ಅಂದರೆ ನಮ್ಮ ತುಮಕೂರಿನ ವಾರ್ತಾ ಇಲಾಖೆಗೆ ಬಂದಂಥ 2 ಅಧಿಕಾರಿಗಳು ಚಿಕ್ಕ ವಯಸ್ಸಿನಲ್ಲೇ ಅಕಾಲಿಕವಾಗಿ ಬಹಳ ಬೇಗನೆ ಮೃತಪಟ್ಟಿರ್ತಕ್ಕಂಥದ್ದು ನಮಗೆ ಅತ್ಯಂತ ನೋವಿನ ಸಂಗತಿ. ಈ ಹಿಂದೆ ಇದ್ದಂಥ ಮಂಜುನಾಥ್ ಅವರು ಕೂಡ ಅವರು ಏನಂತ ಹೇಳ್ತಿರ್ಲಿಲ್ಲ, ಏಜ್ ಆಗಿರಲಿಲ್ಲ, ಇನ್ನು ಚಿಕ್ಕ ವಯಸ್ಸು, ಮದುವೆ ಆದ ಒಂದು 2-3 ವರ್ಷದಲ್ಲೇ ಅವರು ನಿಧನ ಹೊಂದಿದ್ರು. ಅದೇ ರೀತಿಯಲ್ಲಿ ಅವರು ನಿಧನ ಹೊಂದಾದ ನಂತರ ಅವ್ರ ಜಾಗಕ್ಕೆ ಬಂದಂಥ ಮಮತಾ ಅವರು ನಾವು ಕಚೇರಿಗೆ ಹೋದಾಗಲ್ಲ, ನಾವು ಸಣ್ಣ ವಿಚಾರ ಬೇರೆ ವಿಚಾರಕ್ಕೆ ಹೋದಾಗ ಮಾತಾಡ್ತಾರೆ, ಪ್ರೀತಿಪೂರ್ವವಾಗಿ ಮಾತಾಡ್ತಾ ಹೇಳ್ತಾ ಇದ್ದಾರೆ, ಯಾಕೋ ಟೆನ್ಷನ್ ಆಗುತ್ತೆ ಅಂತ. ಏನು ಟೆನ್ಷನ್ ಆಗುತ್ತೆ ಅಂತ ನಾವು ಕೂಡ ಅವ್ರು ಹೇಳಿದಾಗ ಸ್ವಲ್ಪ ತಾಳ್ಮೆ ಇರಬೇಕು, ನಾವು ಸಲಹೆಗಳು ಕೊಡ್ತಾ ಇದ್ವಿ. ಅವ್ರು ಇದ್ದಿದ್ದಾಗೆ ಟೆನ್ಷನ್ ಮಾಡ್ಕೊಂಡ್ರು. ಆ ಥರದ ಒಂದು ವಾತಾವರಣ ಮಾಡ್ಕೊಂಡು ಇವತ್ತು ಅವರು ಲೋ ಬಿಪಿಯಲ್ಲಿ, ಅಂದರೆ ಅವ್ರ ತಲೆನೋವು ಬರ್ತಾ ಇತ್ತು, ತಲೆಯಲ್ಲಿ ಏನು ಬ್ಲಡ್ ಕ್ಲಾಟ್ ಆಗಿದೆ ಅಂತ ಹೇಳಿ ಅವ್ರು ಮೊನ್ನೆ ಆಪರೇಷನ್ ಕೂಡ ಮಾಡಿ ಓಪನ್ ಮಾಡಿ ಎಲ್ಲ ಕ್ಲಿಯರ್ ಮಾಡಿದ್ರು. ಆದರೂ ಕೂಡ ಅವರಿಗೆ ನಿನ್ನೆ ಲೋ ಬಿಪಿಯಾಗಿ ದಿಢೀರಂತೆ ಮೃತಪಟ್ಟಿದ್ದಾರೆ. ನಿಜವಾಗ್ಲೂ ಕೂಡ ಅವರ ಚಿಕ್ಕ ವಯಸ್ಸಿನಲ್ಲೇ ಅವರ ಪತಿ ರವೀಶ್ ಕೂಡ ಪತ್ರಕರ್ತರಾಗಿ ನಮಗೆಲ್ಲ ತಿರುಪತಿದ್ರು, ನಮ್ಮನ್ನೆಲ್ಲ ಪ್ರೀತಿಪೂರ್ವಕ ಮಾಡಿಸ್ತಾರೆ. ಮಗ ಕೂಡ ಅವರು ಇದ್ದಾರೆ. ಅವರು ನಮ್ಮ ತುಮಕೂರು ತಾಲೂಕಿನಲ್ಲಿ ಹಾಲ್ನೂರು. ಹಾಗಾಗಿ ಅಂತೂ ನಿಧನ ಆಗಿರೋದು ಕೂಡ ನಮಗೆ ತುಂಬ ಆಗಿದೆ. ಹಾಗಾಗಿ ಕರ್ನಾಟಕ ಕಾರ್ಮಿಕ ಪತ್ರಕರ್ತರ ಸಂಘ ತುಮಕೂರು ಜಿಲ್ಲಾ ಘಟಕದ ವತಿಯಿಂದ ಅವರಿಗೆ ಒಂದು ಶ್ರದ್ಧಾಂಜಲಿ ಸಭೆಯನ್ನು ಕೂಡ ನಾವು ಏರ್ಪಡಿಸಿದ್ದೀವಿ. ದೇವರವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ. ಮುಂದಿನ ದಿನದಲ್ಲಿ ವಾರ್ತಾ ಇಲಾಖೆಯಲ್ಲಿ ಏನು ಆ ಥರದ್ದೇನು ಸಮಸ್ಯೆಗಳಿದೆ, ಆ ಸಮಸ್ಯೆಗಳಾದಾಗ ಬಂದಂಥ ಅಧಿಕಾರಿಗಳು ಎಲ್ಲರಿಗೂ ಇದ್ದು ಇನ್ನು ಮುಂದೆ ಅವರು ಕೂಡ ಹೆಚ್ಚು ಇರಬೇಕು. ಹಾಗಾಗಿ ಅದೇನು ಸಮಸ್ಯೆ ಆಗ್ತದೆ ಅನ್ನೋದು ಕೂಡ ಪರಿಶೀಲನೆ ಮಾಡಿ ಮುಂದಿನ ದಿನದಲ್ಲಿ ಅದೆಲ್ಲ ಕೂಡ ನಾವು ಅದ್ರ ಬಗ್ಗೆ ಮಾತಾಡ್ಕೊಂಡು ಎಲ್ಲ ನಿರ್ಮಾಣ ಅಂತ ಹೇಳ್ತಾ ಇವತ್ತು ಈ ಒಂದು ಶ್ರದ್ಧಾಂಜಲಿ ತಾವೆಲ್ಲ ಆಗಮಿಸಿದ್ದೀರಿ. ತುರ್ತು ಕಾರ್ಯಗಳಿಂದ ಈ ಒಂದು ತುರ್ತಾಗಿ ಕರೆದಿಲ್ಲ, ತಾವೆಲ್ಲರೂ ಕೂಡ ಆಗಮಿಸಿರೋದ್ರಿಂದ ಒಂದು ಅವರ ಬಗ್ಗೆ ಇರ್ತಕ್ಕಂಥ ಒಂದು ಅಭಿಮಾನ ನನ್ನ ಭಾವಿಸ್ತಾ ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ. ಇನ್ನೂ ಎಲ್ಲ ಮಹನೀಯರು ಅವ್ರ ಬಗ್ಗೆ ಮಾತಾಡ್ತಾರೆ ಅಂತ ಹೇಳ್ತಾ ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಗಮನಿಸಿ ನಾನು ಮಾತನಾಡ್ತೇನೆ. ಜೈ ಜಯ.